ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೆ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಿದ್ದೀರೋ, ನನ್ನ ಹೆಸರು ಸಂಗೀತ. ನಾನು ಅಮೇರಿಕದಿಂದ ಕನ್ನಡ ಬ್ಲಾಗ್ಸ್ನ ಮಾಡ್ತೀನಿ. ನನ್ನ ಬ್ಲಾಗ್ಸಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ, ಇಂಡಿಯನ್ಸ್ ಲೈಫ್ ಸ್ಟೈಲ್ ಅಮೇರಿಕಾದಲ್ಲಿ ಹೇಗಿರುತ್ತೆ ಅನ್ನೋದನ್ನು ನೋಡ್ಬೋದು. ಇದ್ರ ಜೊತೆಗೆ ನಾನು ಆದಷ್ಟು ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೂ ಪ್ರಯತ್ನ ಮಾಡ್ತಾ ಇರ್ತೀನಿ. ಹಾಗಾಗಿ ನೀವೇನಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೋಬೋದು. ಇದ್ರ ಜೊತೆಗೆ ನಿಮ್ಮ ಪ್ರೀತಿಯ ಕನ್ನಡತೆಯನ್ನು ಹರಸಿ ಮತ್ತು ಹಾರಸಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಈಗ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾವು ಸ್ಕೂಲ್ಗೆ ಬಂದಿದ್ದೀವಿ. ಇದು ಎಲಿಮೆಂಟರಿ ಸ್ಕೂಲ್ ಟೂರ್ ಅಂತಲೇ ಹೇಳ್ಬೋದು. ನಮ್ಮ ಮಗ ಎಲಿಮೆಂಟರಿ ಸ್ಕೂಲಲ್ಲಿರೋದ್ರಿಂದ ಇಲ್ಲಿ ಬಂದಿದ್ದೀವಿ. ಇದು ಸ್ಕೂಲ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಓಪನ್ ಹೌಸ್ ಅಂತ ಹೇಳಿ ಮಾಡ್ತಾರೆ ಇಲ್ಲಿ. Her classroom, if you want to go meet her, is down towards the other end of the hallway on the left. It's the second to last one on the left side. ಸೊ ನಮಗೆ ಇಲ್ಲಿ US-ಅಲ್ಲಿ ಟಿಪಿಕಲ್ ಆಗಿ ಹೇಳಬೇಕು ಅಂತಂದರೆ ಸ್ಕೂಲ್ ಇಯರ್ ಸ್ಟಾರ್ಟ್ ಆಗೋದು ಮಿಡ್ ಆಫ್ ಆಗಸ್ಟ್ ಆರ್ ಎಂಡ್ ಆಫ್ ಆಗಸ್ಟ್ ಅಂತ ಹೇಳ್ಬೋದು. ಬಟ್ ಕೆಲವೊಂದು ಸ್ಟೇಟಲ್ಲಿ ಆಗಸ್ಟ್ ಫಸ್ಟ್ ವೀಕೆ ಸ್ಟಾರ್ಟ್ ಮಾಡ್ತಾರೆ, ಯಾಕಂದರೆ ಅವ್ರದ್ದು ಸ್ಕೂಲನ್ನು ಬೇಗನೆ ಮುಗಿಸಿರ್ತಾರೆ, ವೆಕೇಷನನ್ನು ಬೇಗನೆ ಸ್ಟಾರ್ಟ್ ಆಗಿರುತ್ತೆ. ಬಟ್ ನಾವಿರೋ ಸ್ಟೇಟಲ್ಲಿ ಮಿಡ್ ಆಫ್ ಜೂನಲ್ಲಿ ನಮ್ಮದು ಸ್ಕೂಲ್ ಮುಗಿಯುತ್ತೆ, ಜೂನ್ 15th ಆರ್ 16th ಹಾಗೆ. ಸೊ ಹಾಗಾಗಿ ಅಲ್ಲಿಂದ ನಾವು ಲೆಕ್ಕ ತೊಗೊಂಡ್ರೆ ಒಂದು 2ರಿಂದ 2.5 ತಿಂಗಳು ಸಮ್ಮರ್ ವೆಕೇಷನ್ ಸಿಗುತ್ತೆ ನಮಗೆ. ಇಲ್ಲಿ US-ಅಲ್ಲಿ ಆಲ್ಮೋಸ್ಟ್ ಪಾಪ್ಯುಲೇಷನ್ ಇರೋದೇ ಇಮಿಗ್ರೆಂಟ್ಸ್ ಅಂತಲೇ ಹೇಳ್ಬೋದು. ಅಂದರೆ ಬೇರೆ ಬೇರೆ ದೇಶಗಳಿಂದ ಬಂದು ಇಲ್ಲಿ ನೆಲೆಸಿರೋರು ಇರ್ತಾರೆ. ನಮಗೆ ಇಲ್ಲಿ ಸಮ್ಮರ್ ಟೈಮ್ ಇರೋದ್ರಿಂದ ನಾವು ನಮ್ಮ ಹೋಮ್ ಕಂಟ್ರಿಗೆ ಹೋಗಬೇಕಂದ್ರೆ ಈ ಟೈಮಲ್ಲೇ ಸ್ವಲ್ಪ ನಾವು ಟ್ರಾವೆಲ್ ಪ್ಲ್ಯಾನ್ಸ್ ಎಲ್ಲ ಮಾಡ್ಕೊಳ್ತೀವಿ. ಒಂದು ಏನಂತಂದರೆ ಸಮ್ಮರ್ ಟೈಮ್, ಮತ್ತು ಇನ್ನೊಂದು ಏನಂತಂದರೆ ಮಕ್ಕಳಿಗೆ ಸ್ಕೂಲ್ ಇರಲ್ಲಲ್ವ. ಸೊ ಹಾಗಾಗಿ ನಾವು ಲಾಂಗ್ ವೆಕೇಷನ್ ಹೋಗ್ಬೇಕಂತಂದರೆ ನಮಗಿದು ಪರ್ಫೆಕ್ಟ್ ಟೈಮ್ ಅಂತ ಹೇಳ್ಬೋದು. ಸೊ ಇವಾಗ ಓಪನ್ ಹೌಸ್ ಅಂತಂದರೆ ಏನು ಅಂತ ನೋಡೋಣ. ಇವಾಗ ನಮಗೆ ಇಲ್ಲಿ ಟಿಪಿಕಲ್ ಆಗಿ ಸ್ಕೂಲ್ ಸ್ಟಾರ್ಟ್ ಆಗೋದು ಆಗಸ್ಟ್ ಎಂಡ್ಗೆ, ಆಯಿತಾ. ಸೊ ಅದಕ್ಕಿಂತ ಮುಂಚೆ ಅಂದರೆ ಒಂದು 2 to 3 ಡೇಸ್ ಮುಂಚೆ ಓಪನ್ ಹೌಸ್ ಅಂತ ಹೇಳ್ಬಿಟ್ಟು ಒಂದು ಈವೆಂಟ್ ಮಾಡ್ತಾರೆ. ಅಂದರೆ ಪೇರೆಂಟ್ಸ್ ಅವ್ರ ಮಕ್ಕಳನ್ನ ಸ್ಕೂಲ್ಗೆ ಕರ್ಕೊಂಬರಬೇಕು. ಸೊ ಇದು ಓಪನ್ ಹೌಸ್ ಕಾನ್ಸೆಪ್ಟ್ ಏನು ಅಂತಂದರೆ, ಇವಾಗ ಕೆಲವೊಂದು ಮಕ್ಕಳು ಹೊಸದಾಗಿ ಸ್ಕೂಲ್ನ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಪ್ಲೇ ಸ್ಕೂಲ್ ಆಗಿರ್ಬೋದು ಅಥವಾ ಕಿಂಡರ್ ಗಾರ್ಡನ್ ಆಗಿರ್ಬೋದು. ಇಲ್ಲ ಅಂತಂದರೆ ಕೆಲವೊಬ್ಬರು ಆಲ್ರೆಡಿ ಆ ಸ್ಕೂಲಲ್ಲಿ ಇರ್ತಾರೆ, ಬಟ್ ನೆಕ್ಸ್ಟ್ ಗ್ರೇಡಿಗೆ ಹೋಗ್ತಾ ಇರ್ತಾರಲ್ವ. ಸೊ ಅವರು ಹೊಸ ಟೀಚರ್ ಯಾರು ಮತ್ತು ಹೊಸ ಕ್ಲಾಸ್ ರೂಮ್ ಯಾವುದು, ಅವ್ರಿಗೆ ಎಲ್ಲಿ ಡೆಸ್ಕ್ ಅಲಾಟ್ ಮಾಡಿದ್ದಾರೆ ಅಂತ ಏನೂ ಗೊತ್ತಿರಲ್ಲ ಅಲ್ವಾ. ಸೊ ಹಾಗಾಗಿ ಈ ಒಂದು ಈವೆಂಟ್ನ ನಡೆಸ್ತಾರೆ. ಎಲ್ಲ ಪೇರೆಂಟ್ಸ್ಗೂ ಇನ್ವಿಟೇಷನ್ ಕಳಿಸಿರ್ತಾರೆ. ಸೊ ನಾವು ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿ ಕ್ಲಾಸ್ ರೂಮ್ಸ್ ಎಲ್ಲ ನೋಡಿ, ಅವ್ರ ಟೀಚರ್ ಯಾರು ಅಂತ ಹೇಳಿಬಿಟ್ಟು ತಿಳ್ಕೊಂಡು, ಮತ್ತು ಬಸ್ ಫೆಸಿಲಿಟೀಸ್ ಇರೋದನ್ನೆಲ್ಲದನ್ನು ನಮಗೆ ಡೀಟೇಲ್ಸ್ ಕೊಡ್ತಾರೆ. ಹಾಗೆ ಪೇರೆಂಟ್ಸ್ ಟೀಚರ್ಸ್ ಅಸೋಸಿಯೇಷನ್ ಅಂತ ಇರುತ್ತೆ, ಅದಕ್ಕೇನಾದರೂ ನಾವು ಸೈನ್ ಅಪ್ ಮಾಡ್ಕೋಬೇಕಂದ್ರೆ ಅದೆಲ್ಲ ಡೀಟೇಲ್ಸನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಹಾಗಾಗಿ ಇದು ಒಂದು ಇಂಪಾರ್ಟೆಂಟ್ ಈವೆಂಟ್ ಅಂತಲೇ ಹೇಳ್ಬೋದು. ಯಾವ ಪೇರೆಂಟ್ಸನ್ನು ಇದನ್ನು ಮಿಸ್ ಮಾಡಲ್ಲ. ನೀವು ನನ್ನ ಮಾತು ಕೇಳ್ತಾನೆ ಸ್ಕೂಲ್ ಹೇಗಿದೆ ಅಂತ ನೋಡಿದ್ರಿ ಅಲ್ವಾ. ಸೊ ಹಾಗೆಯೇ ನಾವು ಫ್ರಂಟ್ ಡೆಸ್ಕ್ಗೆ ಬಂದು ಸ್ಕೂಲ್ ಬಸ್ ಡೀಟೇಲ್ಸ್ ಎಲ್ಲ ಅದನ್ನು ಕೇಳ್ತಾ ಇದ್ವಿ. ಹಾಗೆಯೇ ಪ್ರಿಂಟೌಟ್ಸ್ ಎಲ್ಲ ತೊಗೊಂಡಿದ್ದೀವಿ. ಈಗ ನಾವು ಮನೆಗೆ ಹೊರಡ್ತಾ ಇದ್ದೀವಿ. ಇದೇನಪ್ಪ ಸ್ಕೂಲಲ್ಲಿದ್ದರು, ಇದು ಯಾವುದಾದ್ರು ಬೇರೆ ಪ್ಲೇಸ್ಗೆ ಬಂದಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನು ನಿಮಗೆ ಈ ಪ್ಲೇಸ್ನ ತೋರಿಸ್ಬೇಕು ಅಂತ ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೆ. ಹಾಗೆಯೇ ಗೆಸ್ ಮಾಡ್ತಾ ಇರಿ. ಏನಾದರೂ ಗೊತ್ತಾಯ್ತಾ? ಗೆಸ್ ಮಾಡಿದ್ರಾ? ನಾನೇ ಹೇಳ್ತೇನೆ. ಇದು ಸ್ವಿಮ್ಮಿಂಗ್ ಸ್ಕೂಲ್ ಆ್ಯಕ್ಚುಲಿ. ಸೊ ನಮ್ಮ ಮಗನ ನಾನು ಇಲ್ಲಿ ಯೂಶ್ವಲಾಗಿ ವೀಕ್ಲಿ ಒನ್ಸ್ ಹಂಗೆ ಕರ್ಕೊಂಡು ಬರ್ತೀನಿ. ಸೊ ಇದನ್ನು ಟೂರ್ ಮಾಡೋಣ, ಹೇಗಿರುತ್ತೆ ಅಂತ ನೋಡಲಿ ನಮ್ಮ ಜನನೂ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ನಮ್ಮ ಇಂಡಿಯಾದಲ್ಲಾದರೆ ಸ್ವಿಮ್ಮಿಂಗ್ ಪೂಲ್ಸ್ ಎಲ್ಲ ಮೋಸ್ಟ್ಲಿ ಔಟ್ಡೋರ್ ಇರುತ್ತಲ್ವ. ಬಿಕಾಸ್ ನಮಗೆ ವೆದರ್ ಪ್ರಾಬ್ಲಮ್ ಅಷ್ಟೊಂದೇನು ಇರಲ್ಲ, ಬಿಸಿಲು ಕೂಡ ಇರುತ್ತೆ, ಚೆನ್ನಾಗಿರುತ್ತೆ ಹೊರಗಡೆ ಎಲ್ಲ ಸ್ವಿಮ್ ಮಾಡೋದಕ್ಕೆ. ಬಟ್ ಇಲ್ಲಿ US-ಅಲ್ಲಿ ನಮಗೆ ಸೀಸನ್ಗಳು ತುಂಬ ಚೇಂಜ್ ಆಗ್ತಾ ಇರುತ್ತೆ ಅಲ್ವಾ. ಸೊ ಈಗ ಸಮ್ಮರ್ ಮುಗಿದ್ಮೇಲೆ ಫಾಲ್ ಸೀಸನ್ ಅಂತ ಸ್ಟಾರ್ಟ್ ಆಗಿದೆ, ಆಲ್ರೆಡಿ ಚಳಿ ಶುರು ಆಗಿಬಿಟ್ಟಿದೆ. ಸೊ ಹಾಗಾಗಿ ಇಂಡೋರ್ ಪೂಲ್ ಇದ್ದರೆ ನಮಗೆ ಮಾಡೋದಕ್ಕೆ ಈಸಿ ಆಗುತ್ತೆ ಅಲ್ವಾ.
ಸೊ ಹಾಗಾಗಿ ಈ ಸ್ಕೂಲ್ನ ನಾವು ಆಪ್ಟ್ ಮಾಡ್ಕೊಂಡಿದ್ದೀವಿ. ಸೊ ಥ್ರೂ ಔಟ್ ಇಯರ್ ಈ ಸ್ಕೂಲ್ನ ನಡೆಸ್ತಾರೆ. ಕ್ಲಾಸಸ್ ಯಾವುದನ್ನು ಹಾಗೆ ಮಿಡ್ಲಲ್ಲಿ ಏನೂ ಮಿಸ್ ಆಗೋದಿಲ್ಲ. ಸೊ ನೋಡ್ತಾ ಇದ್ದೀರಾ ಅಲ್ವಾ, ಪೂಲ್ ಜೊತೆ ಒಳಗಡೆನೇ ಏನೇನೆಲ್ಲ ಫೆಸಿಲಿಟೀಸ್ ಇದೆ ಅಂತ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ಗೆ ಸಪ್ರೇಟ್ ಚೇಂಜಿಂಗ್ ರೂಮ್ಸ್ ಇದೆ, ಹಾಗೆಯೇ ರೆಸ್ಟ್ ರೂಮ್ಸ್ ಕೂಡ ಸಪ್ರೇಟ್ ಇದೆ. ನಾವೇನಾದರೂ ಸ್ಮಾಲ್ ಬೇಬೀಸ್ನ ಕರ್ಕೊಂಡು ಬಂದಿದ್ದರೆ ಅವ್ರಿಗೇನಾದರೂ ಡೈಪರ್ ಚೇಂಜ್ ಮಾಡಬೇಕು ಅಥವಾ ಬಟ್ಟೆ ಚೇಂಜ್ ಮಾಡಬೇಕಂತಂದ್ರೂ ಎಲ್ಲ ಫೆಸಿಲಿಟೀಸನ್ನು ಇಲ್ಲೇ ಒಳಗಡೆನೇ ಇದೆ. ಬೇಬಿ ಚೇಂಜಿಂಗ್ ಟೇಬಲ್ಸ್ ಎಲ್ಲ ಕಡೆಯೂ ಇರುತ್ತೆ. ಈವನ್ ಮೆನ್ಸ್ ರೆಸ್ಟ್ ರೂಮ್ಸಲ್ಲಿ ಕೂಡ ಇರುತ್ತೆ. ಏನಕ್ಕೆ ಅಂತಂದರೆ ಇಲ್ಲಿ ಗಂಡಸರು ಎಲ್ಲ ಮನೆ ಕೆಲಸಗಳಲ್ಲೂ ಕೂಡ ಇದು ಭಾಗಿಯಾಗ್ತಾರೆ. ಹಾಗೆಯೇ ಮಕ್ಕಳದ್ದು ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಮನೆಯಲ್ಲಿ ಮಕ್ಕಳದ್ದು ಎಷ್ಟೊಂದು ಕೆಲಸ ಇರುತ್ತಲ್ವ, ಎಲ್ಲದಕ್ಕೂ ಇನ್ವಾಲ್ವ್ ಆಗ್ತಾರೆ. ಇವಾಗ ಬೇಬಿ ಅಂತ ಬಂದರೆ ಬೇಬಿಗೆ ಸ್ನಾನ ಮಾಡಿಸೋದು, ಡೈಪರ್ ಚೇಂಜ್ ಮಾಡೋದು, ಬಟ್ಟೆ ಚೇಂಜ್ ಮಾಡೋದು ಎಲ್ಲದನ್ನು ಇಲ್ಲಿ ಇನ್ವಾಲ್ವ್ ಆಗ್ತಾರೆ. ಸೊ ನಾವು ಇಂಡಿಯಾದಲ್ಲಿದ್ದಂಗೆ ಮಾಡ್ತಿದ್ವೋ ಇಲ್ಲೋ ಗೊತ್ತಿಲ್ಲ, ಬಟ್ US ಗೆ ಬಂದ ಮೇಲೆ ಇದನ್ನೆಲ್ಲ ನಾವು ಕಲೀಲೇಬೇಕು, ಅಡಾಪ್ಟ್ ಮಾಡಿಕೊಳ್ಳೇಬೇಕು. ಇದು ಒಂದು ಮಿನಿ ಡ್ರೈಯರ್. ಸೊ ನಾವು ವೆಟ್ಟಾಗಿರೋ ಬಟ್ಟೆಗಳನ್ನೆಲ್ಲ ನಾವು ಡ್ರೈ ಮಾಡಿಕೊಂಡು ಹೋಗ್ಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಾನು ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.